me forever on fire. ಶ್ರೀರಾಮುಲು ಅವರು ಕಲ್ಯಾಣ ಕರ್ನಾಟಕ ಬೇಡಿಕೆಯ ನಾಯಕ. ಶ್ರೀರಾಮುಲು ಅವರು ಕಾಂಗ್ರೆಸ್ಗೆ ಬರ್ತಾರೆ ಅನ್ನುವಂತ ಒಂದಷ್ಟು ಚರ್ಚೆಗಳೇನಾಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಬರ್ತೀನಿ ಅಂದ್ರೆ ನಮ್ಮ ವಿರೋಧ ಏನೂ ಇಲ್ಲ. ಹಾಸನದಲ್ಲಿ ಸಚಿವ KN ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಶ್ರೀರಾಮುಲು ಅವರು ಕಲ್ಯಾಣ ಕರ್ನಾಟಕದ ಬೇಡಿಕೆಯ ನಾಯಕ. ಅವ್ರಿಗೆ ಬೇಡಿಕೆ ಇದೆ. ಹಾಸನದಲ್ಲಿ ಸಚಿವ KN ರಾಜಣ್ಣ ಅವರು ಈ ರೀತಿ ಹೇಳಿಕೆ ಕೊಟ್ಟಿರೋದು. ರಾಮುಲು ಅವರು BSR ಪಕ್ಷದಲ್ಲಿ 5 ರಿಂದ 6 ಸೀಟನ್ನ ತೆಗೆದುಕೊಂಡು ಪಕ್ಷ ಕಟ್ಟಿದ್ರು. ಅವ್ರು ಬಂದ್ರೆ ನಮ್ಮ ಪಕ್ಷಕ್ಕೆ ಬಲ ಬರುತ್ತೆ. ಸತೀಶ್ ಜಾರಕಿಹೊಳಿ ಕೂಡ ಹೇಳಿದ್ದಾರೆ. ಶ್ರೀರಾಮುಲು ಪರ ಸಚಿವ KN ರಾಜಣ್ಣ ಬ್ಯಾಟ್ ಬೀಸಿದ್ದಾರೆ. ಶ್ರೀರಾಮುಲು ಅವರು ನಮ್ಮ ಪಕ್ಷಕ್ಕೆ ಬಂದ್ರೆ ಪಕ್ಷಕ್ಕೆ ಬಲ ಬರುತ್ತೆ, ಬಂದ್ರು ಬರಬಹುದು, ಯಾಕೆಂದ್ರೆ ಅವರು ವಾಲ್ಮೀಕಿ ಸಮುದಾಯದ ಕಲ್ಯಾಣ ಕರ್ನಾಟಕದ ಬೇಡಿಕೆಯ ನಾಯಕ ಅಂತ ಹೇಳಿದ್ದಾರೆ. ಏನು ನಡೀತಾ ಇದೆ ಘಟನೆಗಳು ಅದು ನಮಗೆ ಸಂಬಂಧಿತ ಅಲ್ಲ. ಅವರೇನಾದರೂ ಕರೆ ತರೋ ಪ್ರಶ್ನೆ ಇಲ್ಲ. ಅವರೇನಾದರೂ ಶ್ರೀರಾಮುಲು ಅವರು ಸ್ವಯಂ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಕಾಂಗ್ರೆಸ್ಸಿನ ಸಿದ್ಧಾಂತಗಳನ್ನು ಒಪ್ಪಿ ಪಕ್ಷಕ್ಕೆ ಬರ್ತೇನೆ ಅಂತ ಅವ್ರು ತೀರ್ಮಾನ ಮಾಡಿದ್ರೆ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಏನು ST ಮುಖಂಡರುಗಳು ಯಾರೂ ಅವ್ರಿಗೆ ವಿರೋಧ ಇಲ್ಲ. ಸತೀಶ್ ಅವರು ಕೂಡ ಈಗಾಗಲೇ ಅವರು ಕೂಡ ಅದನ್ನು ಸ್ಪಷ್ಟ ಮಾಡಿದ್ದಾರೆ. ಅವ್ರು ಬರೋದಾದರೆ ನಾನು ಸ್ವಾಗತ ಮಾಡ್ತೇನೆ, ನಂದೇನು ವಿರೋಧ ಇಲ್ಲ ಅಂತ ಹೇಳಿದ್ದಾರೆ. ನಾನು ಅವ್ರಿಗಿಂತ ಮುಂಚೆನೇ ಒಂದು ದಿವಸ ನಾನು ಕೂಡ ಹೇಳಿದ್ದೀನಿ. ರಾಮುಲು ಕೂಡ ಒಬ್ಬ ಸಂಭಾವಿತ ರಾಜಕಾರಣಿ ಇದ್ದಾರೆ. ಅವ್ರಿಗೂ ಕೂಡ ಅವ್ರದ್ದೇ ಆದಂಥ ಫಾಲೋಯಿಂಗ್ ಇದೆ. ಹಿಂದೆ BSR ಪಾರ್ಟಿ ಮಾಡಿದಾಗ ಅವರು ಕೆಲವು ಜನ ಶಾಸಕರು, ಒಂದು 6-7 ಜನ ಶಾಸಕರೇ ಗೆದ್ದಿದ್ರು ಅವ್ರಿಗೆ. ಈಗ ಅವರು ಕುಡ್ಚಿಯಿಂದ ಗೆದ್ದಿದ್ದವರು, ಮೊಳಕಾಲ್ಮೂರಿಂದ ಗೆದ್ದಿದ್ದವರು, ಅವರು 6 ಜನದ ಮೇಲೆ ಅವರು ಕೂಡ ಶಾಸಕರನ್ನು ಸ್ವಂತ ಬಲದ ಮೇಲೆ ಗೆಲ್ಲಿಸ್ಕೊಂಡಂಥ ಒಬ್ಬ ನಾಯಕ. ನಮ್ಮ ರಾಜ್ಯದಲ್ಲಿ ST ಸಮುದಾಯದಲ್ಲಿ ಅವರು ಕೂಡ ಪ್ರಭಾವಿಗಳು. ಅವರು ಬಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಶಕ್ತಿ ಜಾಸ್ತಿ ಆಗ್ತದೆ. ಬರೋದನ್ನು ನಾನು ಸ್ವಾಗತಿಸ್ತೇನೆ.